ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇಂಥವರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸಲು ಇಷ್ಟಪಡುವುದಿಲ್ಲ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ಅಗತ್ಯಕ್ಕಿಂತ ಹೆಚ್ಚು ತಿನ್ನುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ತಟ್ಟೆ ತುಂಬ ಅನ್ನ ಹಾಕಿಕೊಂಡರೆ ಹಿರಿಯರು ಬೈದು ಬುದ್ಧಿ ಹೇಳುವುದನ್ನು ಅನೇಕ ಮನೆಗಳಲ್ಲಿ ನಾವು ನೋಡಿದ್ದೇವೆ. ತಟ್ಟೆ ತುಂಬ ಅನ್ನ ಬಡಿಸಿಕೊಂಡು ಕಷ್ಟಪಟ್ಟು ತಿನ್ನುವುದು, ಹೊಟ್ಟೆ ತುಂಬಿದೆ ಎಂದು ವೇಸ್ಟ್ ಮಾಡುವುದು ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಇಷ್ಟವಾಗುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸಿರಬೇಕೆಂದು ಬಯಸುತ್ತಾರೆ. ಆದರೆ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗಲು ಕಾರಣವೇನು ಎಂಬುದರ ಬಗ್ಗೆ ಯಾರೂ ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಲಕ್ಷ್ಮಿಯು ನಿಮ್ಮಲ್ಲಿ ಕೊನೆಯವರೆಗೂ ನೆಲೆಸಿರಬೇಕೆಂದರೆ ಆಚಾರ್ಯ ಚಾಣಕ್ಯ ಹೇಳಿರುವ ಈ ಸಲಹೆಗಳನ್ನು ಪಾಲಿಸಿ. ಆಚಾರ್ಯ ಚಾಣಕ್ಯರು ಹಣ ಸಂಪಾದಿಸುವ ಮಾರ್ಗವನ್ನು ಕೂಡ ಹೇಳಿದ್ದಾರೆ. ಹಣವನ್ನು ಸರಿಯಾದ ಮಾರ್ಗದಲ್ಲಿ ಸಂಪಾದಿಸಬೇಕು. ಅಡ್ಡದಾರಿ ಹಿಡಿದು ಸಂಪಾದಿಸಿದ ಹಣ ಒಂದಲ್ಲ ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಎಂದು ತಮ್ಮ ತತ್ವಗಳಲ್ಲಿ ಹೇಳಿದ್ದಾರೆ. ಜೊತೆಗೆ ಲಕ್ಷ್ಮಿಯು ಎಂಥವರ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಎಂಬ ವಿಚಾರವನ್ನು ವಿವರಿಸಿದ್ದಾರೆ. ಒಂದು ವೇಳೆ ನೀವು ಆಚಾರ್ಯ ಚಾಣಕ್ಯರು ಹೇಳಿದ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ತಿದ್ದಿಕೊಳ್ಳಿ. ಇಲ್ಲವಾದರೆ ಅವರು ಹೇಳಿದಂತೆ ಲಕ್ಷ್ಮಿ ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತಾಳೆ. ಮೊದಲನೆಯದಾಗಿ, ಜಗಳ ಮಾಡಬೇಡಿ. ಕೆಲವು ಮನೆಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಆಗಾಗ ಜಗಳ ನಡೆಯುತ್ತಿರುತ್ತದೆ. ಜೊತೆಗೆ ಮಾತುಗಳು ಕೂಡ ಉತ್ತಮವಾಗಿರುವುದಿಲ್ಲ. ಅಂಥವರ ಮನೆಯಲ್ಲಿ ಎಂದಿಗೂ ಲಕ್ಷ್ಮಿ ನೆಲೆಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಸುಧಾರಿಸಬೇಕಿದೆ. ಜಗಳ ನಡೆಯದಂತೆ ಆದಷ್ಟು ಜಾಗರೂಕರಾಗಿರಿ. ಇನ್ನು ಎರಡನೆಯದಾಗಿ, ಶುಚಿತ್ವ. ಮನೆ ಮನಸ್ಸು ಶುದ್ಧ ಇಲ್ಲದ ಕಡೆ ಕೂಡ ಲಕ್ಷ್ಮಿ ನೆಲೆಸುವುದಿಲ್ಲ. ಕೊಳಕು ಬಟ್ಟೆಗಳನ್ನು ಧರಿಸುವುದು, ಮನೆಯಲ್ಲಿ ಎಲ್ಲೆಂದರಲ್ಲಿ ಅಸ್ತವ್ಯಸ್ತ ವಾತಾವರಣ, ಎಂಜಲನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಅನ್ನಕ್ಕೆ ಬೆಲೆ ಕೊಡದೆ ಇರುವವರ ಮನೆಯಲ್ಲಿ ಲಕ್ಷ್ಮಿ ಬಿಟ್ಟು ಹೋಗುತ್ತಾಳೆ. ಲಕ್ಷ್ಮಿಯು ಸ್ವಚ್ಛವಾಗಿರುವ ಸ್ಥಳದಲ್ಲಿ ಇರಲು ಇಷ್ಟಪಡುತ್ತಾಳೆ. ಆದ್ದರಿಂದ ನೀವು ಲಕ್ಷ್ಮೀ ಪುತ್ರರಾಗಿದ್ದಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇನ್ನು 3, ಅಗತ್ಯಕ್ಕಿಂತ ಹೆಚ್ಚು ತಿನ್ನಬೇಡಿ. ಅಗತ್ಯಕ್ಕಿಂತ ಹೆಚ್ಚು ತಿನ್ನುವವರ ಮನೆಯಲ್ಲೂ ಲಕ್ಷ್ಮಿ ಇರುವುದಿಲ್ಲ. ತಟ್ಟೆ ತುಂಬ ಅನ್ನ ಹಾಕಿಕೊಂಡರೆ ಹಿರಿಯರು ಬೈದು ಬುದ್ಧಿ ಹೇಳುವುದನ್ನು ನಾವು ಅನೇಕ ಮನೆಗಳಲ್ಲಿ ನಾವು ನೋಡಿದ್ದೇವೆ. ತಟ್ಟೆ ತುಂಬ ಅನ್ನ ಬಡಿಸಿಕೊಂಡು ಕಷ್ಟಪಟ್ಟು ತಿನ್ನುವುದು, ಹೊಟ್ಟೆ ತುಂಬಿದೆ ಎಂದು ವೇಸ್ಟ್ ಮಾಡುವುದು ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಇಷ್ಟವಾಗುವುದಿಲ್ಲ. ಅಂಥವರ ಮನೆಯಲ್ಲಿ ಅವಳು ಇರುವುದೇ ಇಲ್ಲ. ಇನ್ನು ಸೋಂಬೇರಿಗಳ ಮನೆಯಲ್ಲಿ ಇರುವುದಿಲ್ಲ. ಸದಾ ಸೋಮಾರಿತನದಿಂದ ಕೂಡಿದವರ ಬಳಿ ಲಕ್ಷ್ಮಿ ಇರುವುದಿಲ್ಲ. ಸೂರ್ಯೋದಯದ ನಂತರ ಸೋಂಬೇರಿಗಳಂತೆ ಮಲಗುವುದು, ಸೂರ್ಯೋದಯಕ್ಕೂ ಮುನ್ನ ಅಂದರೆ ಮುಸ್ಸಂಜೆಯಲ್ಲಿ ಮಲಗುವುದು ಲಕ್ಷ್ಮಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಬೇಕೆಂದರೆ ಸೋಮಾರಿತನವನ್ನು ಬದಿಗಿಡಿ. ಸೂರ್ಯೋದಯಕ್ಕೆ ಮುನ್ನ ಏಳಲು ಪ್ರಯತ್ನಿಸಿ. ಇವು ಇಷ್ಟು ಚಾಣಕ್ಯರು ಹೇಳಿದ ನೀತಿಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.